ನಮಸ್ತೆ, ನಾವು ಮಂಗಳೂರು ಸಿರಾಕೆರೆಯಿಂದ ಮಾತಾಡ್ತಾ ಇದ್ದೀವಿ. ಸಿರಾಕೆರೆಯಲ್ಲಿ 3 ವರ್ಷ ಥೆರಪಿ ಮಾಡಿ ಇವಾಗ ಮನೆಯಲ್ಲಿ ಕೂಡ ಥೆರಪಿ ಮಾಡಿ ಟೋಟಲ್ ಆಗಿ 8 ವರ್ಷದಿಂದ ಥೆರಪಿ ಮಾಡ್ತಾ ಇರುವಂತಹ ಸೀತಮ್ಮನವರ ಮನೆಗೆ ಬಂದಿದ್ದಾರೆ. ಸೊ ಅವರಿಗೆ ಆಲ್ಕಲೈನ್ ಡಿವೈಸ್ ಅನ್ನ ಕೂಡ ಮನೆಗೆ ಹಾಕಿದ್ದಾರೆ. ಸೊ ಆಲ್ಕಲೈನ್ ಅಲ್ಲಿ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಉಂಟು ಅಂತ ಹೇಳಿ ನೋಡ್ತಾ ಬರುವ. ಓಕೆ, ನಮಸ್ತೆ ಅಮ್ಮ. ಓಕೆ, ಸೆಂಟರ್ ಅಲ್ಲಿ 3 ವರ್ಷ ನಮ್ಮ ಸಿರಾಕೆರೆನ ಸೆಂಟರ್ ಅಲ್ಲಿ ಥೆರಪಿ ಮಾಡ್ತಾ ಬರ್ತಾ ಇದ್ದೀರಾ, ಹಾಗೆ ಮನೆಯಲ್ಲಿ ಕೂಡ ಥೆರಪಿ ಮಾಡ್ತಾ ಇದ್ದೀರಾ. ಟೋಟಲ್ ಆಗಿ 8 ವರ್ಷದಿಂದ ನೀವು ಸಿರಾಕೆರೆನ ಥೆರಪಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ. ಈ ಒಂದು ಸಿರಾಕೆರೆ ಸೆಂಟರ್ ಬರುವ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ನಂಗೆ ತುಂಬಾ ತಲೆನೋವು ಇತ್ತು, ಶೀತ ಇತ್ತು, ಮತ್ತೆ ಕಾಲ್ದ ಗಂಟೆ ಎಲ್ಲ ನೋವಿತ್ತು, ಬೆನ್ನು ನೋವಿತ್ತು. ಅದಕ್ಕೆ ಬರ್ತಿದ್ದಿದ್ದು ಅಲ್ಲಿ ನೀರೆಲ್ಲ ಕುಡ್ದು ಮತ್ತೆ ಥೆರಪಿ ಎಲ್ಲ ಮಾಡಿದ ನಂತರ ಸ್ವಲ್ಪ ಹುಷಾರಾಗಿದ್ದೆ. ಓಕೆ, ಎಷ್ಟು ದಿನದಲ್ಲಿ ನೀವು ರಿಕವರಿ ಮಾಡಿದ್ರಿ? ಒಂದು 6 ತಿಂಗಳು ಹೋಗಿತ್ತಾಗ ಬಿಡದೆ ಬರ್ತಿದ್ದೆವು. ಬಿಡದೆ ಬರ್ತಿದ್ರೆ ಎವ್ರಿ ಡೇ ಬರ್ತಾ ಇದ್ದಾರೆ. ಓಕೆ, ಹೇಗೆ ಆಗ್ತಾ ಇತ್ತು ಸಿರಾಕೆರೆ? ಒಳ್ಳೇದಾಗ್ತಿತ್ತು. ಅಲ್ಲಿ ಬರುತ್ತೆ ಡ್ಯಾನ್ಸ್ ಮಾಡೋದಲ್ಲಿ, ಮತ್ತೆ ಎಲ್ಲರ ಸಿಕ್ಕೋದು, ಮಾತಾಡೋದು, ಮತ್ತೆ ಮ್ಯಾಟಲ್ಲಿ ಮಳಿಗೆ ಎಲ್ಲ ಸ್ವಿಮ್ ತಗೊಳ್ಳುತ್ತೆ, ಎಲ್ಲ ಒಳ್ಳೇದಾಗ್ತಿತ್ತು. ಓಕೆ ಅಮ್ಮ, ನಮ್ಮ ಸಿರಾಕೆರೆಗೆ ನೀವು ಒಂದು ಟೀಮ್ ಆಗಿ ಒಂದು ಗುಂಪಾಗಿ ಬರ್ತಾ ಇದ್ದೀರಾ. ಆ ಒಂದು ದಿನಗಳು ಹೇಗಿತ್ತು? ಆ ಒಂದು ಸಿರಾಕೆರೆನ ವಾತಾವರಣ ಹೇಗಿತ್ತಮ್ಮ? ಅಲ್ಲಿಗೆ ಬರುತ್ತಿಗೆ ಒಳ್ಳೇದಾಗ್ತಿತ್ತು. ದಿವಸಗಳು ಹೋಗು ಅಂತೇಳಿ ಆಗ್ತಿತ್ತು. ಇಲ್ಲಿ ಮನೇಲಿ ಕುತ್ಕೊಳ್ಳೋದಲ್ಲ, ಹೋಗು ಅಂತೇಳಿ. ಮತ್ತೆ ಅಲ್ಲೆಲ್ಲ ಫ್ರೆಂಡ್ ಅವರೆಲ್ಲ ಸಿಕ್ಕತ್ತಿಗೆ, ಮತ್ತೆ ಎಲ್ಲರೂ ಅಲ್ಲಿ ಬಂದವರೆಲ್ಲ ಒಂದು 100-150 ಜನ ಒಂದು ಗ್ರೂಪ್ ಅಲ್ಲಿ ಆಗುತ್ತಿಗೆ ಎಲ್ಲರೂ ಒಂದು ಫ್ಯಾಮಿಲಿ ಆಗಿ ಫ್ರೆಂಡ್ನವರಾಗಿ. ಹೌದು, ಎಲ್ಲರೂ ಅವ್ರದ್ದೆಲ್ಲ ಒಂದೊಂದು ಕಷ್ಟ ನೋಡ್ತಿಗೆ, ಒಂದೊಂದು ಕಾಯಿಲೆ ನೋಡೋತ್ತಿಗೆಲ್ಲ ನಮ್ದೇನಲ್ಲ ಅಂತೇಳಿ ಆಗ್ತಿತ್ತು. ಆಗ ಖುಷಿ ಆಗ್ತಿತ್ತು. ಅಲ್ಲಿಂದ 1 ಗಂಟೆ 2 ಗಂಟೆ ಕೂತ್ಕೊಂಡು ನಾವು ಬರುತ್ತೀವಿ. ಒಮ್ಮೊಮ್ಮೆ ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನ ಕೂಡ ಆಗ್ತಿತ್ತು. ವೇಟಿಂಗ್ಸ್ ಆವಾಗ ಏನ್ ಆಗ್ತಿತ್ತಮ್ಮ? ಬೇಡ ಹೋಗುವ, ಯಾಕೆ ಸುಮ್ನೆ? ಇಲ್ಲ ಇಲ್ಲ, ಅದು ಕಾಯಿಲೆದವ್ರನ್ನ ನೋಡುತ್ತಿಗೆ ನಮ್ದು ಏನಲ್ಲ, ನಮ್ದು ಗುಣ ಆಗ್ಬಹುದು ಅಂತೇಳಿ. ಮತ್ತೆ ನಂಗೆ ಅಲ್ಲಿದ್ದ ನಿಮ್ಮ ಹಾಗೆ ಹುಡುಗಿಯರೆಲ್ಲ ಹೆಲ್ಪ್ ಮಾಡ್ತಿದ್ರೆಲ್ಲ, ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಮತ್ತೆ ಎಲ್ಲ ಮಾತಾಡುತ್ತಿಗೆಲ್ಲ ಮಾತಾಡಿ ಟೈಮ್ ಹೋಗ್ತಿತ್ತು. ಹೌದು. ಓಕೆ ಅಮ್ಮ, ಅಕ್ವಾಗಾರ್ಡ್ ಹಾಗೇನೆ ಕೆಂಟ್ ಬದಲು ನೀವು ಇದನ್ನೇ ಈ ಒಂದು ಆಲ್ಕಲೈನ್ ಅಯನೈಸ್ಡ್ ಮಿಷನ್ ಅನ್ನೇ ಚೂಸ್ ಮಾಡಲು ಏನ್ ಕಾರಣ ಅಮ್ಮ? ಅದು ಆರೋಗ್ಯಕ್ಕೆಲ್ಲ ಒಳ್ಳೇದಲ್ಲ. ಮತ್ತೆ ಅಲ್ಲಿ ಬಂದು ನಾನು ದಿವಸ ನೀರು ಕುಡಿತಿದ್ದೆ ಅಲ್ಲ, ಹಾಗೆ ಮತ್ತೆ ಸ್ವಲ್ಪ ತಗೊಳ್ಳುವ ಅಂತ ಹೇಳಾಯ್ತು ಎಲ್ಲರೂ. ನನ್ನ ಶೀತ ಎಲ್ಲ ಕಂಪ್ಲೀಟ್ ಗುಣ ಆಗ್ಬಹುದು ಅಂತೇಳಿ ಹಾಗೆಲ್ಲ ತಗೊಳ್ಳಿದ್ ನಾನು. ಓಕೆ ಅಮ್ಮ, ಇವಾಗ ಈ ಒಂದು ಮನೆಗೆ ಹಾಕಿದಿರ ಈ ಒಂದು ಆಲ್ಕಲೈನ್ ಡಿವೈಸ್ ಬಂದ್ಬಿಟ್ಟು ಇದಕ್ಕೆ ಹಾಕಿರುವಂತ ಹಣ ವೇಸ್ಟ್ ಅಂತ ಆಗುತ್ತಮ್ಮ? ಇಲ್ಲ, ಒಳ್ಳೇದಾಗ್ತದೆ. ಮನೇಲಿ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರೆ? ನಾವೆಲ್ಲ ಮನೇಲಿದ್ದವರು ಬಂದವರಿಗೆ ಎಲ್ಲ ಅಡಿಗೆಗೆ ಎಲ್ಲ ಅದೇ ನೀರು. ಎಲ್ರಿಗೂ ಕೂಡ ಅಡಿಗೆ ಕೂಡ ಅದೇ ನೀರು, ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಪೆಸ್ಟಿಸೈಡ್ಸ್ ಅನ್ನ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಈ ನೀರನ್ನ ಹಾಕಿ ಅಡುಗೆ ಮಾಡಿದ್ರಿಂದ ಬೆಸ್ಟ್ ರಿಸಲ್ಟ್ ಅನ್ನ ಪಡ್ಕೋಬಹುದೆಂಬ ಅಂತ ಬಂದವರಿಗೆ ಅದೇ ನೀರನ್ನ ಕೊಡ್ತೀರಾ. ಓಕೆ ಅಮ್ಮ, ಈ ಒಂದು ಆಲ್ಕಲೈನ್ ಡಿವೈಸ್ ಜೊತೆಗೆ ಮ್ಯಾಟ್ ಹಾಗೆ ಸ್ಟೀಮ್ ಇನ್ನಿತರ ಪ್ರಾಡಕ್ಟ್ ಗಳನ್ನ ನೀವು ಬೈ ಮಾಡ್ಕೊಂಡಿದ್ದೀರಾ. ಸೊ ಅದ್ರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಚೇಂಜಸ್ ಕಾಣಿಸಿದೆ ನಿಮ್ಮ ಬಾಡಿ ಒಳಗಡೆ? ಅದೊಮ್ಮೆ ಥೆರಪಿ ಮಾಡೋತ್ತಿಗೆ ಒಳ್ಳೇದಾಗ್ತದೆ, ಖುಷಿ ಆಗ್ತದೆ. ಅದ್ರಲ್ಲಿ ಹೇಗೆ ಆಗುತ್ತೆ? ಸ್ವಿಮ್ ಕೂಡ ಹಾಗೇನೆ ಒಳ್ಳೇದಾಗ್ತದೆ. ತಲೆನೋವು, ಶೀತ ಎಲ್ಲ ಇದ್ರೆ, ಚಳಿ ಎಲ್ಲ ಇರುತ್ತಿಗೆಲ್ಲ, ಮಳೆ ಎಲ್ಲ ಇರುತ್ತೆ, ಒಳ್ಳೇದಾಗ್ತದೆ. ಒಳ್ಳೆ ರಿಸಲ್ಟ್ ಕಾಣಿಸ್ತದೆ. ಮಗ ಕೂಡ ಮಾಡ್ತಿದ್ದ, ಮತ್ತೆ ಒಳ್ಳೇದಾಗ್ತದೆ. ಒಮ್ಮೆ ಮಳೆಗೆ ಮತ್ತೆ ಸ್ವಿಮ್ ತಕೊಳ್ಳಿ ಹೇಳ್ತಿಗೆ ಒಮ್ಮೆ ಖುಷಿ ಆಗ್ತದೆ. ಓಕೆ ಅಮ್ಮ, ಈ ಒಂದು ಆಲ್ಕಲೈನ್ ಡಿವೈಸ್ ಗೆ ಒಂದು ಸರ್ವಿಸ್, ಫಿಲ್ಟರ್ ಚೇಂಜಸ್ ಏನಾದ್ರು ಸರ್ವಿಸ್ ಗೆ ಬಂದ್ರೆ ಆ ಸರ್ವಿಸ್ ಬಗ್ಗೆ ಏನ್ ಹೇಳ್ತೀರಾ ಅಮ್ಮ? ಬರ್ತಾರಲ್ವಾ ಅಮ್ಮ ಸರ್ವಿಸ್ಗೆ? ಬರ್ತಾರೆ. ಫಿಲ್ಟರ್ ಎಲ್ಲ ಚೇಂಜ್ ಮಾಡಿ ಎಲ್ಲ 2 ಸಲ ಆಯ್ತದೆ ತಗೊಳ್ಳಿದ ನಂತರ. ಫಿಲ್ಟರ್ ಚೇಂಜ್ ಮಾಡಿ ಬಂದ ನಂತರ ಒಳ್ಳೆ ಸರ್ವಿಸ್ ಮಾಡಿ ಹೋಗ್ತಾರೆ. ಓಕೆ ಅಮ್ಮ, ಈ ಒಂದು ಆಲ್ಕಲೈನ್ ಡಿವೈಸ್ ಬಂದ್ಬಿಟ್ಟು ಯಾಕಾಗಿ ನೀವು ಮನೆಗೆ ಬೇಕು ಅಂತ ಹೇಳಿ ಅದನ್ನ ಚೂಸ್ ಮಾಡ್ಕೊಂಡು ಬೈ ಮಾಡಿದ್ರಿ? ಮನೆಗೆ ಹೇಳ್ತಾರೆ ಎಲ್ಲರಿಗೆ ಆಗ್ತದಲ್ಲ ಮನೆಗೆ ತಗೊಳ್ಳಿದ್ರೆ. ಮತ್ತೆ ಅಲ್ಲಿಗೆ ಬಂದಾಗ ನಾನು ಒಬ್ಳೆ ಕುಡಿಬೇಕು, ಮತ್ತೆ ಸರಾಗ ನಂಗೆ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮನೆಯಲ್ಲಿ ಇದ್ರೆ ಒಂದು ನಮ್ಗೆಲ್ಲರಿಗೆ ನೀರನ್ನ ಕುಡಿತಾ ಹೋಗ್ಬೋದು. ಓಕೆ ಅಮ್ಮ, ಇಲ್ಲಿ ಸಿರಾಕೆರೆಗೆ ಬರುವಂತಹ ಜನರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಇವರು ಒಳ್ಳೆ ದಿವಸಗಳು ಬಂದ್ರೆ ಒಳ್ಳೇದಾಗ್ತದೆ. ಆರೋಗ್ಯ ಎಲ್ಲ ಕಾಯಿಲೆ ಎಲ್ಲ ಒಮ್ಮೆ ಗುಣ ಆದಾಗೆ ಆಗ್ತದೆ. ಎಲ್ಲರೂ ಬಂದ್ರೆ ಒಳ್ಳೇದಾಗ್ತದೆ. ಥೆರಪಿ ಮಾಡಿದ್ರೆ ಒಳ್ಳೇದಾಗ್ತದೆ. ಹತ್ತಿರದವರು ಸರಾಗಿ ಬರ್ತಾರೆ, ದೂರದವರಿಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ. ಬಂದ್ರೆ ಒಳ್ಳೇದು. ಅದಕ್ಕೆ ನಾವು ನಮ್ಗೆ ದೂರ ಆಗ್ತದೆ ಅಂತ ನಾವೆಲ್ಲ ಮ್ಯಾಟ್ ನೀರುದೆಲ್ಲ ದಿನಾಲು ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಫ್ಯಾಮಿಲಿಗೂ ಕೂಡ ಸಿಗುತ್ತೆ ಅಂತ ಹೇಳಿ ಮನೆಯಲ್ಲಿ ಈಗ ಯೂಸ್ ಮಾಡ್ತಾರೆ. ಓಕೆ ಅಮ್ಮ, ಟೋಟಲ್ ಆಗಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಒಳ್ಳೇದುಂಟು, ತಕೊಳ್ಬಹುದು, ಯೂಸ್ ಮಾಡ್ಬೋದು ಎಲ್ಲ. ಥ್ಯಾಂಕ್ ಯು.